ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ. ಬೆಸ್ಟ್ ಮ್ಯೂಚುವಲ್ ಫಂಡ್ ಫಾರ್ 2025 ಸೀರೀಸ್ನ 3ನೇ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ಬಗ್ಗೆ ತಿಳಿಯೋಣ. ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನಮ್ಮಂತಹ ಹೊಸ ಚಾನಲ್ಗೆ ಯೂಟ್ಯೂಬ್ನಲ್ಲಿ ರೀಚ್ ಸಿಗಲು ಇದು ಬಹಳ ಮುಖ್ಯ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಅಂದರೆ ತನ್ನ ಒಟ್ಟು ಹಣದ 65% ಭಾರತದ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲೇ ಇನ್ವೆಸ್ಟ್ ಮಾಡಬೇಕು. ಸ್ಮಾಲ್ ಕ್ಯಾಪ್ ಕಂಪನಿ ಎಂದರೆ ಮಾರ್ಕೆಟ್ ಕ್ಯಾಪ್ನ ಪ್ರಕಾರ 251ನೇ ಕಂಪನಿಯಿಂದ ಉಳಿದ ಎಲ್ಲ ಕಂಪನಿಗಳು. ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ಗೆ ಹೋಲಿಸಿದರೆ ಇವು ಹೆಚ್ಚಿನ ರಿಸ್ಕ್ ಅನ್ನು ಹೊಂದಿದ್ದು ಹೈ ರಿಟರ್ನ್ಸ್ ಕೂಡ ಪಡೆಯಬಹುದು. ಇಲ್ಲಿ ಫಂಡ್ ಮ್ಯಾನೇಜರ್ಗೆ ಟಾಪ್ 250 ಕಂಪನಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಂಪನಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಹೊಂದಿರುತ್ತದೆ. ಆದ್ದರಿಂದ ಇಲ್ಲಿ ಫಂಡ್ ಮ್ಯಾನೇಜರ್ಗೆ ಆಯ್ಕೆಯೂ ಜಾಸ್ತಿ, ಅದರಿಂದ ಹೆಚ್ಚಿನ ರಿಸ್ಕ್ ಕೂಡ ಇರುತ್ತದೆ. ಸದ್ಯ ಈ ಕ್ಯಾಟಗರಿಯಲ್ಲಿ 29 ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳಿದ್ದು ಅವುಗಳಲ್ಲಿ ಮಿನಿಮಮ್ 5 ವರ್ಷ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವ ಫಂಡ್ಗಳನ್ನು ಮಾತ್ರ ಪರಿಗಣಿಸುತ್ತೇನೆ. ಕಾರಣ, ಕಳೆದ 2-3 ವರ್ಷಗಳಲ್ಲಿ ಯಾವುದೇ ಹೆಚ್ಚಿನ ಮಾರ್ಕೆಟ್ ಕುಸಿತವಿಲ್ಲ. ಅದಲ್ಲದೆ ಸೇಫರ್ ಸೈಡ್ಗೆ 5 ವರ್ಷದ ರಿಟರ್ನ್ ಅನ್ನು ಕನ್ಸಿಡರ್ ಮಾಡೋದು ಒಳ್ಳೆಯದು ಎನ್ನುವುದು ನನ್ನ ಅಭಿಪ್ರಾಯ. ಅಲ್ಲಿಗೆ ಮಿನಿಮಮ್ 5 ವರ್ಷದ ರಿಟರ್ನ್ ಅನ್ನು ಕನ್ಸಿಡರ್ ಮಾಡಿದರೆ 29 ಮ್ಯೂಚುವಲ್ ಫಂಡ್ಗಳ ಪೈಕಿ ಉಳಿದದ್ದು 19 ಮ್ಯೂಚುವಲ್ ಫಂಡ್ಗಳು. ಇನ್ನು ಅವುಗಳ ಪೈಕಿ 12 ಮ್ಯೂಚುವಲ್ ಫಂಡ್ಗಳು ಮಾತ್ರ 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ಹೊಂದಿದೆ. ಅವುಗಳ ರಿಟರ್ನ್ಸ್ ನೋಡೋದಾದರೆ ಈ 7 ಫಂಡ್ಗಳು ಮಾತ್ರ ಆವರೇಜ್ ರಿಟರ್ನ್ 19% ಅನ್ನು ಮೀರಿದ್ದು ಅವುಗಳ ಪೈಕಿ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್, HSBC ಸ್ಮಾಲ್ ಕ್ಯಾಪ್ ಫಂಡ್, SBI ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ಗಳು ಉತ್ತಮವಾದ ಪ್ರದರ್ಶನವನ್ನು ತೋರಿದೆ. ಇನ್ನು 5 ವರ್ಷದ ರಿಟರ್ನ್ಸ್ ನೋಡೋದಾದ್ರೆ ಈ 9 ಫಂಡ್ಗಳು ಆವರೇಜ್ ರಿಟರ್ನ್ 31% ಅನ್ನು ಮೀರಿದೆ. ಅವುಗಳ ಪೈಕಿ ಕೆನರಾ ರೋಬೆಕೋ ಸ್ಮಾಲ್ ಕ್ಯಾಪ್ ಫಂಡ್, ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್, ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್, ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ಗಳು ಉತ್ತಮವಾದ ಪ್ರದರ್ಶನವನ್ನು ತೋರಿದೆ. ಇನ್ನು 3 ವರ್ಷದ ರಿಟರ್ನ್ ನೋಡೋದಾದ್ರೆ ಈ 10 ಫಂಡ್ಗಳು ಆವರೇಜ್ ಫಂಡ್ ರಿಟರ್ನ್ 21% ಅನ್ನು ಬೀಟ್ ಮಾಡಿದ್ದು ಅವುಗಳ ಪೈಕಿ ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್, ಕ್ವಾಂಟ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್, ಫ್ರಾಂಕ್ಲಿನ್ ಇಂಡಿಯಾ ಸ್ಮಾಲರ್ ಕಂಪನೀಸ್ ಫಂಡ್, ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ಇನ್ವೆಸ್ಕೋ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ಗಳು ಉತ್ತಮವಾದ ಪ್ರದರ್ಶನವನ್ನು ತೋರಿದೆ. ಇನ್ನು 2 ವರ್ಷದ ರಿಟರ್ನ್ ನೋಡೋದಾದ್ರೆ ಈ 8 ಫಂಡ್ಗಳು ಆವರೇಜ್ ರಿಟರ್ನ್ 33% ಅನ್ನು ಬೀಟ್ ಮಾಡಿದೆ. ಅವುಗಳ ಪೈಕಿ LIC ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ಇನ್ವೆಸ್ಕೋ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ಗಳು ಉತ್ತಮವಾದ ಪ್ರದರ್ಶನವನ್ನು ತೋರಿದೆ. ಇತ್ತೀಚೆಗೆ ಉಂಟಾಗಿರುವ ಮಾರ್ಕೆಟ್ ಕುಸಿತದಿಂದ 6 ತಿಂಗಳ ಆವರೇಜ್ ರಿಟರ್ನ್ ನೋಡೋದಾದರೆ ಅದು ಕೇವಲ 1%. ಒಟ್ಟಾರೆ ಇವುಗಳ ಪೈಕಿ 9 ಫಂಡ್ಗಳು ಆವರೇಜ್ ರಿಟರ್ನ್ ಅನ್ನು ಬೀಟ್ ಮಾಡಿದ್ದು ಅವುಗಳ ಪೈಕಿ ಯೂನಿಯನ್ ಸ್ಮಾಲ್ ಕ್ಯಾಪ್ ಫಂಡ್, DSP ಸ್ಮಾಲ್ ಕ್ಯಾಪ್ ಫಂಡ್, ಇನ್ವೆಸ್ಕೋ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ಗಳು ಔಟ್ ಪರ್ಫಾರ್ಮ್ ಮಾಡಿದೆ. ಅಲ್ಲಿಗೆ ಒಟ್ಟಾರೆ ರಿಟರ್ನ್ಸ್ ಪ್ರಕಾರ ನೋಡೋದಾದರೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಬಹುತೇಕ ಅವಧಿಯಲ್ಲಿ ಔಟ್ ಪರ್ಫಾರ್ಮ್ ಮಾಡಿದೆ. ಇನ್ನು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಇತ್ತೀಚಿನವರೆಗೆ ಔಟ್ ಪರ್ಫಾರ್ಮ್ ಮಾಡಿದ್ದರೂ ಕಳೆದ ಕೆಲವು ತಿಂಗಳುಗಳಲ್ಲಿ ಸ್ವಲ್ಪ ಹಿನ್ನಡೆಯಲ್ಲಿಯೇ ಇದೆ. ಇನ್ನು ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ ದೀರ್ಘಾವಧಿಯಲ್ಲಿ ಆವರೇಜ್ ರಿಟರ್ನ್ ಅನ್ನು ಹೊಂದಿದ್ದರೆ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದ ಪ್ರದರ್ಶನವನ್ನು ತೋರುತ್ತಿದೆ. ಇನ್ನು AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ನ ಆಧಾರದಲ್ಲಿ ನೋಡೋದಾದರೆ ಕ್ರಮವಾಗಿ ಈ 5 ಫಂಡ್ಗಳು ಹೆಚ್ಚಿನ AUM ಅನ್ನು ಹೊಂದಿದೆ. ಅವುಗಳ ಪೈಕಿ ಕ್ರಿಸಲ್ ರೇಟಿಂಗ್ ಮತ್ತು ರಿಟರ್ನ್ ನೋಡೋದಾದರೆ ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್, ಕ್ವಾಂಟ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ಗಳೇ ಬೆಟರ್. ಡಿಸ್ಕ್ಲೈಮರ್: ನಾನು ಯಾವುದೇ ಸೆಬಿ ರಿಜಿಸ್ಟರ್ಡ್ ಸಲಹೆಗಾರನಲ್ಲ ಮತ್ತು ನೀವೇ ನೋಡಿದ ಹಾಗೆ ಇವೆಲ್ಲ ಸಂಪೂರ್ಣವಾಗಿ ಲಭ್ಯವಿರುವ ಡೇಟಾ ಆಧರಿಸಿ ಮಾಡಿದ ವಿಡಿಯೋ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡುವ ಮೊದಲು ಸಂಪೂರ್ಣವಾಗಿ ರಿಸರ್ಚ್ ಮಾಡಿಕೊಳ್ಳಿ. ಹೀಗೆ AUM, ಎಕ್ಸ್ಪೆನ್ಸ್ ರೇಷಿಯೋ, ಕ್ರಿಸಲ್ ರೇಟಿಂಗ್ ಮತ್ತು ಬೇರೆ ಬೇರೆ ಅವಧಿಗಳಲ್ಲಿ ಫಂಡ್ ಗಳಿಸಿರುವ ರಿಟರ್ನ್ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಖಂಡಿತವಾಗಿ ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್, ಕ್ವಾಂಟ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ಗಳನ್ನು ಪರಿಗಣಿಸಬಹುದು. ಇನ್ನು ಪ್ಯೂರ್ಲಿ ಇತ್ತೀಚಿನ ದಿನದ ರಿಟರ್ನ್ ಮೇಲೆ ನೋಡೋದಾದರೆ ಮೋತಿಲಾಲ್ ಓಸ್ವಾಲ್ ಸ್ಮಾಲ್ ಕ್ಯಾಪ್ ಫಂಡ್, ITI ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ಬಂಧನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ಗಳನ್ನು ನೀವೇ ನೋಡಬಹುದು. ಆದರೆ ಈ ಫಂಡ್ಗಳು ಇತ್ತೀಚಿನ ದಿನಗಳಲ್ಲಿ ಪ್ರಾರಂಭವಾಗಿತ್ತು. ಹಾಗೆ ನೀವೇ ನೋಡಿದ ಹಾಗೆ AUM ಕೂಡ ಬಹಳ ಕಡಿಮೆ ಇದೆ. ಆದರೆ ಈ ಕ್ಯಾಟಗರಿಯಲ್ಲಿ ಸ್ವಲ್ಪ ಹೆಚ್ಚಿನ ರಿಸ್ಕ್ ಅನ್ನು ಇಷ್ಟಪಡುವುದರಿಂದ ಈ ಆಪ್ಷನ್ಗಳನ್ನು ಕೂಡ ನೀವು ಪರಿಗಣಿಸಬಹುದು. ಆದರೆ ನೀವಿಲ್ಲಿ ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಅಂಶವೆಂದರೆ ಈ ಫಂಡ್ಗಳು ಅತಿ ಕಡಿಮೆಯ AUM ಹೊಂದಿದ್ದು ಮತ್ತು ಪ್ರಾರಂಭವಾಗಿ ಕೇವಲ 1-2 ವರ್ಷಗಳು ಕಳೆದಿದೆ. ಕಳೆದ 1-2 ವರ್ಷಗಳಲ್ಲಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನಲ್ಲಿ ನೀವು ಹೆಚ್ಚಿನ ಬುಲ್ ರನ್ ಅನ್ನು ಕೂಡ ನೋಡಿದ್ದೇವೆ. ಆದ್ದರಿಂದ ಈ ಫಂಡ್ಗಳು ಅತ್ಯಂತ ಹೆಚ್ಚಿನ ರಿಸ್ಕ್ ಅನ್ನು ಕ್ಯಾರಿ ಮಾಡುತ್ತವೆ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸಾಮಾನ್ಯವಾಗಿ ಇನ್ವೆಸ್ಟರ್ಸ್ಗಳು ಕೇವಲ ಒಂದು ಫಂಡ್ ಅನ್ನು ಹೊಂದಲು ಬಯಸುತ್ತಾರೆ. ಆದರೆ ಈ ಕ್ಯಾಟಗರಿಯಲ್ಲಿ
2 ಫಂಡ್ ಹೊಂದುವುದು ಸೂಕ್ತ ಎನ್ನುವುದು ಕೆಲವರ ವಾದ. ಅಂದರೆ ಈ ಮೊದಲು ನೀವೇ ನೋಡಿದ ಹಾಗೆ ಹಲವು ಫಂಡ್ಗಳು 1 ವರ್ಷ ಆವರೇಜ್ ಅನ್ನು ಬೀಟ್ ಮಾಡಿದರೆ ಮುಂದಿನ ವರ್ಷ ಮಾಡುವುದು ಕಠಿಣ. ಹಾಗಾಗಿ ಸೇಫರ್ ಸೈಡ್ಗೆ ಈ ಕ್ಯಾಟಗರಿಯಲ್ಲಿ 2 ಫಂಡ್ಗಳನ್ನು ಹೊಂದಲು ಬಯಸುತ್ತಾರೆ. ಆಗಬೇಕಾದರೆ ನೀವು ಅಗ್ರೆಸಿವ್ಗೆ ಈ 3 ಫಂಡ್ಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು ಈ ಕ್ಯಾಟಗರಿಯ ಇಂಡೆಕ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ 250 ಸ್ಮಾಲ್ ಕ್ಯಾಪ್ ಇಂಡೆಕ್ಸ್. ಒಂದು ವೇಳೆ ನೀವು ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಲು ಬಯಸಿದರೆ ಅದು ಶಾರ್ಟ್ ಟರ್ಮ್ನಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನೇನು ಕ್ರಿಯೇಟ್ ಮಾಡುತ್ತಿಲ್ಲ. ಆದರೆ ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳು ಇಂಡೆಕ್ಸ್ ಫಂಡನ್ನು ಬಹಳ ಕ್ಲಿಯರ್ ಆಗಿ ಔಟ್ ಪರ್ಫಾರ್ಮ್ ಮಾಡಿದೆ. ಆದ್ದರಿಂದ ಈ ಕ್ಯಾಟಗರಿಯಲ್ಲಿ ನೀವು ಆಕ್ಟಿವ್ ಫಂಡನ್ನೇ ನೋಡುವುದು ಒಳ್ಳೆಯದು. ಟಿಪ್ ಆಫ್ ದಿ ವಿಡಿಯೋ: ಮ್ಯೂಚುವಲ್ ಫಂಡ್ ಖರೀದಿಸುವಾಗ 2 ವಿಧ. ಒಂದು, ಎಲ್ಲ ಹಣವನ್ನು ಒಟ್ಟಿಗೆ ಇನ್ವೆಸ್ಟ್ ಮಾಡುವುದು. ಮತ್ತೊಂದು SIP ಅಥವಾ ಸಿಪ್. ಸಿಪ್ ಇನ್ವೆಸ್ಟ್ಮೆಂಟ್ನ ಮುಖ್ಯ ಗುಣವೇ ಮಾರ್ಕೆಟ್ ಕುಸಿತವಾದಾಗ ಹೆಚ್ಚಿನ ಯೂನಿಟ್ ಖರೀದಿಸುವುದು ಮತ್ತು ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಇರುವಾಗ ಕಡಿಮೆ ಯೂನಿಟ್ಗಳನ್ನು ಖರೀದಿಸುವುದು. ಆದರೆ ಬಹಳಷ್ಟು ಇನ್ವೆಸ್ಟರ್ಸ್ಗಳು ಮಾರ್ಕೆಟ್ ಕುಸಿತವಾದಾಗ SIP ಅನ್ನು ಸ್ಕಿಪ್ ಮಾಡಿ ಅಥವಾ ಕಟ್ಟದೇ ಇರುವ ನಿರ್ಧಾರಕ್ಕೆ ಬರುತ್ತಾರೆ. ಇನ್ನು ಕೆಲವರು ಬಾಟಮ್ ಫಿಶಿಂಗ್, ಮಾರ್ಕೆಟ್ನ ಕನಿಷ್ಠವನ್ನು ಹುಡುಕುವ ಭರದಲ್ಲಿ SIP ಅನ್ನು ಕಟ್ಟುವುದೇ ಇಲ್ಲ. ಇದರಿಂದ ಲಾಂಗ್ ಟರ್ಮ್ನಲ್ಲಿ ನಿಮಗೆ ಹೆಚ್ಚಿನ ಯೂನಿಟ್ ಸಿಗದೆ ಬಹಳ ದೊಡ್ಡ ನಷ್ಟಕ್ಕೆ ಈಡಾಗುತ್ತೀರಿ. ಆದ್ದರಿಂದ SIP ಕಟ್ಟುವಾಗ ಮಾರ್ಕೆಟ್ ಕುಸಿತವಾದಾಗ ನೀವು ಖಂಡಿತವಾಗಿಯೂ ಕೂಡ ಇನ್ವೆಸ್ಟ್ ಮಾಡಲೇಬೇಕಾಗುತ್ತದೆ. ಇದರೊಂದಿಗೆ ಸ್ಮಾಲ್ ಕ್ಯಾಪ್ ಕುರಿತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಸ್ಮಾಲ್ ಕ್ಯಾಪ್ ಫಂಡ್ ಇಷ್ಟ ಎನ್ನುವುದನ್ನು ಕಮೆಂಟ್ ಮಾಡಿ. ಹಾಗೆ ಇದರ ಬಗ್ಗೆ ನಿಮ್ಮ ಅನಾಲಿಸಿಸ್ ಏನು ಎಂಬುದನ್ನು ಕಮೆಂಟ್ ಮಾಡಿ. ಇದರಿಂದ ಎಲ್ಲರಿಗೂ ತಿಳಿಯಲಿ. ಹಾಗೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.